ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದು ಕ್ಯಾತೇಗೌಡ ವ್ಲಾಗ್ಸ್. ನಾನಿವತ್ತು ನನ್ನ ವ್ಲಾಗ್ನ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಭೂಮಿ ಏನಕ್ಕೆ ಮೈಸೂರಿಗೆ ಹೋಗ್ತಾ ಇರೋದು? ಇವತ್ತು ಚಾಮುಂಡಿ ಬೆಟ್ಟ ನೋಡ್ಕೊಂಡು ತಾಯಿ ನೋಡ್ಕೊಂಡು ಮತ್ತೆ ಮೈಸೂರಲ್ಲಿ ಮಕ್ಕಳಿಗೆ ಝೂ ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ. ಮೇನ್ ಕೆಲಸನೇ ಬಿಟ್ಬಿಟ್ರಿ? ಒಂದು ಚಿಕ್ಕ ಕೆಲಸ ಇದೆ ಅದಕ್ಕೋಸ್ಕರ. ಓಕೆ, ಯಾರ್ಯಾರು ಹೋಗ್ತಾ ಇದ್ದೀರಾ? ನಾನು, 2 ಮಕ್ಕಳು ಮತ್ತೆ ನಮ್ಮ ಅಕ್ಕ, ನಮ್ಮ ಭಾವ. ಅವ್ರಿಗೆ ಬಂದರೆ ಸ್ಕ್ರೀನಲ್ಲಿ ಏನೋ ಬಂದು. ಸೊ ನಾವು ಮನೆಯಿಂದ ಡೈರೆಕ್ಟಾಗಿ ಇಡ್ಲಿ ತಿನ್ನೋದಕ್ಕೋಸ್ಕರ ಹೋಟೆಲ್ಗೆ ಹೋದ್ವಿ. ಸ್ಟೇಡಿಯಂ ಹತ್ರ ಇರೋವಂಥ ವರ್ಲ್ಡ್ ಫೇಮಸ್ ಇದು ನಮ್ಮ ತುಮಕೂರಿನಲ್ಲಿ. ಸೊ ತುಮಕೂರಿನವ್ರಿಗೆ ಆಲ್ಮೋಸ್ಟ್ ಈ ಹೋಟೆಲ್ ಬಗ್ಗೆ ತಿಳಿದೇ ಇರುತ್ತೆ ಆ್ಯಂಡ್ ಓನರ್ ಬಗ್ಗೆನೂ ಕೂಡ ಗೊತ್ತಿರುತ್ತೆ. ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇಡ್ಲಿ ಹಾಕೋದಕ್ಕೆ ಇನ್ನೂ 10 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ವಿ. ಬಾಬಾ ನನಗೆ ಅಪ್ಪಂಗೆ ನನ್ ಕೊಡಾಕ್ ಕೊಡ್ತೇನೆ. ಅಪ್ಪಂಗೆ ಕೊಡೋದಕ್ಕೆ ನನಗೊಂದು ಕೊಡಾಕ್ ಕೊಡ್ತೇನೆ. ಕೊಡಾಕ್ ಕೊಡ್ತೇನೆ. ಕೊಡ್ತೇನೆ. ಕೊಡಪ್ಪ. ಕೊಡ ಅಪ್ಪಂಗೆ ಅಭಿಯಾನ್. ಕೊಡು ಮತ್ತೆ ಪಪ್ಪಿ ಕೊಡ್ಬೇಕ. ಕೊಡ್ತಾ ಇಲ್ಲ ಅವನು. ಕೊಡಪ್ಪ. ಈ ಕೊಡಪ್ಪ. ಬಾಬಾ 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 ಇನ್ನೊಂದು ಕ್ಯೂಟ್ ಫ್ಯಾಮಿಲಿ. ನಮ್ಮ ತುಮಕೂರು ಆ್ಯಕ್ಚುಲಿ ಫೇಮಸ್ಸೇ ತಟ್ಟೆ ಇಡ್ಲಿಗೆ. ಥ್ಯಾಂಕ್ ಯು. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಹೊರಟಿದ್ದೆ ಮೈಸೂರು ಕಡೆ ಹೋಗಬೇಕಾದ್ರೆ ಅಲ್ಲೊಂದು ಕಾಫಿ ಸ್ಟಾಪ್ಗೆ ಕೊಡೋಣ ಅಂತ ಹೇಳಿಬಿಟ್ಟು ಗಾಡಿ ನಿಲ್ಲಿಸಿದ್ವಿ. ಸೊ ಅಲ್ಲೇ ಹತ್ತಿರದಲ್ಲೇ 500 ಮೀಟರ್ಸಲ್ಲೇ ನಮಗೆ ನಿಮಿಷಾಂಬ ಟೆಂಪಲ್ ಕಾಣಿಸ್ತು. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗ್ತಾ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ಲಿ ಈ ದೇವಸ್ಥಾನ ಸಿಕ್ತು. ಸೊ ಹಾಗಾಗಿ ಹೋಗಿ ತಾಯಿನ ದರ್ಶನ ಮಾಡ್ಕೊಳ್ಳೋಣ ಅಂತ ಗಾಡಿ ನಿಲ್ಲಿಸಿ ಅಲ್ಲೇ ಹೋದ್ವಿ ದೇವಸ್ಥಾನಕ್ಕೆ. ತಮಿಳ್ನಾಡಿಗೆ ಹೋಗ್ಬೇಕು. ಇದೇ ನೀರು. ಸೊ ನದಿನಲ್ಲಿ ಕಾಲು ತೊಳ್ಕೊಂಡು ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ನಾವು ದೇವಸ್ಥಾನಕ್ಕೆ ಬಂದ್ವಿ. ಇವತ್ತೇನಂತ ರಶ್ ಇರಲಿಲ್ಲ, ಸ್ವಲ್ಪ ಫ್ರೀಯಾಗೇ ಇತ್ತು ದೇವಸ್ಥಾನ. ಸೊ ಹಾಗಾಗಿ ಬೇರೆ ಟಿಕೆಟ್ ತೊಗೊಳ್ಳೋ ನೆಸಸರಿ ಏನಿರಲಿಲ್ಲ. ಹಾಗೆ ಡೈರೆಕ್ಟ್ ಧರ್ಮ ದರ್ಶನನೇ ಮಾಡ್ಬೋದಿತ್ತು. ಹಾಗೆ ಇಲ್ಲಿ ಹೊರಗಡೆ ನೋಡ್ತಾ ಇದ್ದರೆ ನೀವು ನೋಡ್ಬೋದು ಯಾವ್ಯಾವ ಥರ ಫ್ರೂಟ್ಸ್ ಇದೆ, ಯಾವ್ಯಾವ ಥರ ವೆಜಿಟೇಬಲ್ಸ್ ಇದೆ, ಸೊಪ್ಪು ತರಕಾರಿ ಎಲ್ಲ ತುಂಬ ಮಾರ್ತಿದ್ದಾರೆ ಇಲ್ಲಿ. ಪ್ರೈಸ್ ಕೂಡ ಹಾಗೆ ಹೈ ಇತ್ತು. ಸೊ ಆಲ್ಮೋಸ್ಟ್ ಮಿನಿ KR ಮಾರ್ಕೆಟ್ ಅಂತಲೇ ಹೇಳ್ಬೋದಿತ್ತು. ಹೊಸ ಥರ ಫ್ರೂಟ್ಸು, ಹೊಸ ಥರ ತರಕಾರಿಗಳೆಲ್ಲ ಕೂಡ ಇತ್ತು ಇಲ್ಲಿ. ಸೊ ನಾವು ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನೆ. ನಿಮಿಷಾಂಬ ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮೈಸೂರಿಗೆ ಡೈರೆಕ್ಟಾಗಿ ಬಂದ್ವಿ. ಸೊ ಮೈಸೂರಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಸೊ ಒಂದೆರಡು ಐಟಮ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಆ ಐಟಮ್ಸ್ನ ಪರ್ಚೇಸ್ ಮಾಡಿ ಅಲ್ಲಿಂದ ಡೈರೆಕ್ಟ್ ನಾವು ಬೆಟ್ಟಕ್ಕೆ ಹೊರಟ್ವಿ. ಬೆಟ್ಟ ಅಲ್ಲಿಂದ 16 ಆರ್ 17 ಕಿಲೋಮೀಟ್ರ್ ಇತ್ತು ಅಷ್ಟೇ. ಸೊ ಹಾಗಾಗಿ ಬೆಟ್ಟಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಆಮೇಲೆ ಊಟ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ಈಗ ಹೋಗ್ತಾ ಇದ್ದೀವಿ ಬೆಟ್ಟದ ಮೇಲೆ. ವ್ಯೂ ಪಾಯಿಂಟ್ಸು ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು ಬೆಟ್ಟದಲ್ಲಿ. ತಾಯಿ ದರ್ಶನ ಮಾಡೋದಕ್ಕೋಸ್ಕರ ಶ್ರಾವಣದಲ್ಲಿ
ಶುಕ್ರವಾರ ಅಲ್ಲ, ಬಟ್ ಆದರೂ ಕೂಡ ದರ್ಶನ ಆಗುತ್ತೆ ಶ್ರಾವಣದಲ್ಲಿ ಅಂತ ಹೇಳಿಬಿಟ್ಟು ಹೊರಟ್ವಿ. ಬೆಟ್ಟದ ಮೇಲೆ ರೀಚ್ ಆಗಿದ ತಕ್ಷಣ ಜನ ನೋಡಿದ್ರೆ ಒಂದು ಕ್ಷಣ ಶಾಕ್ ಆಯಿತು. ಯಾಕಂದರೆ ಸಂಡೇ, ಅದರಲ್ಲೂ ಕೂಡ ಮಧ್ಯಾಹ್ನ ಟೈಮು ಜನ ಯಾರೂ ಇರಲ್ಲ, ಸ್ವಲ್ಪ ರಶ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ವಿ. ಬಟ್ ಸಿಕ್ಕಾಪಟ್ಟೆ ಜನ ಇದ್ದರು. ದರ್ಶನದಲ್ಲಿ ಹೋದರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಬೇಡ ಅಂತ ಅಂದ್ಕೊಂಡು ಟಿಕೆಟ್ ತೊಗೊಳ್ಳೋಣ ಅಂತ ಟಿಕೆಟ್ ತೊಗೊಳೋಕೆ ಹೋಗಿದ್ದಾರೆ ರಘು. ಸೊ ನಾವು ದೇವಸ್ಥಾನದ ಮುಂದೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಟಿಕೆಟ್ ತೊಗೊಬರಲಿ ಅಂತ. ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ನಿಮಿಷಾಂಬ ಟೆಂಪಲಲ್ಲಿ ಅಷ್ಟು ರಶ್ ಇರಲಿಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಕ್ಯೂನಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಊಟ ಹೆಂಗ್ ಕೊಡಿಸ್ತೀರಾ? ಊಟದ ಚಿಂತೆ ನಿಮಗೆ. ಪ್ರಸಾದ ಆಗ್ತಾರೆ, ತಿಂತ್ಯಾ? ತಿಂತೀನಿ. ಟಿಕೆಟ್ ಬಂದ್ರ ಟಿಕೆಟ್ ಇದು ಆಕ್ಚುಲಿ ಚೆನ್ನಾಗಿರೋ. ಒಳಗಡೆ ಗರ್ಭಗುಡಿನಲ್ಲಿ ಶೂಟ್ ಮಾಡೋವಾಗಿನ ಫೋಟೋ ಅಂತ ತೆಗೆದಿಲ್ಲ. ಸೊ ಹಾಗಾಗಿ ಇದು ಉತ್ಸವ ಮೂರ್ತಿ. ತಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ಪಿಂಕ್ ಮತ್ತು ಬ್ಲೂ ಕಲರ್ ಸೀರೆ ಇಟ್ಕೊಂಡು. ಸೊ ನೀವು ಕೂಡ ನನ್ನ ಜೊತೆಗೆಲ್ಲರೂ ದರ್ಶನ ಮಾಡಿ, ದರ್ಶನನ ಮುಗಿಸ್ಕೊಂಡು ಅಲ್ಲಿಂದ ಪ್ರಸಾದ ತೊಗೊಂಡು ಅಲ್ಲಿಂದ ಮಾಮೂಲಿ ಫೋಟೋ ಸ್ಪಾಟ್ ಇದೆಯಲ್ವ, ಎಲ್ಲರೂ ಯಾವಾಗಲೂ ದೇವಸ್ಥಾನದ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾರಲ್ಲ, ಅಲ್ಲಿ ಫೋಟೋ ತೊಗೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ಕೆಳಗಡೆ ಹೋಗೋಣ ಊಟಕ್ಕೆ ಅಂತ ಹೊರಟ್ವಿ. ಸೊ ಸಿಕ್ಕಾಪಟ್ಟೆ ರಶ್ ಇತ್ತು, ಬಟ್ ದರ್ಶನ ಸ್ವಲ್ಪ ಬೇಗ ಆಯಿತು, ಪರವಾಗಿಲ್ಲ. ನಮ್ಮ ದರ್ಶನ ಮುಗಿಸೋಷ್ಟರಲ್ಲಿ ಆಲ್ರೆಡಿ 3 ಆಗಿತ್ತು. ಸೊ ಎಲ್ರಿಗೂ ಹೊಟ್ಟೆ ಹಸಿತಾ ಇತ್ತು. ಹಾಗಾಗಿ ಕೆಳಗಡೆ ಬೇಗ ಬೆಟ್ಟದಿಂದ ಕೆಳಗಡೆ ಬೇಗ ಇಳಿದ್ಬಿಟ್ಟು ಹೊಟ್ಟೆ ಹಸಿತಿದೆ, ಊಟ ಮಾಡೋಣ ಅಂತ. ಅಭಿಯಾನ್ ಕೂಡ ಬೆಳಗ್ಗೆ ಏನು ತಿಂದಿರಲಿಲ್ಲ, ಬೇಗ ಮಲ್ಕೊಂಡಿದ್ದಾನೆ. ಹಾಗಾಗಿ ಅವನು ಕೊಂಡಿರ್ತಾನೆ ಅಂತ ಹೇಳಿಬಿಟ್ಟು ಕೆಳಗಡೆ ಅಲ್ಲಿ 3 o'clock ಆಗಿದೆ. 3 o'clock ಆಗಿ ಮತ್ತೆ ಇನ್ನೂ ಲೇಟ್ ಆದರೆ ಊಟ ಏನಾದರೂ ಸಿಗಲ್ಲ ಅಂತ ಹೇಳಿಬಿಟ್ಟು ಕಾರ್ ನಿಲ್ಸಿದ್ವಲ್ಲ ಅಲ್ಲಿ ಹೋಗ್ತಾ ಇದ್ವಿ. ಅದಕ್ಕೆ ಭೂಮಿ ಆಡ್ಕೊತಾ ಇದ್ವಿ, ಹೊಟ್ಟೆ ಹಸ್ಕೊಂಡು ಹೆಂಗೆ ಓಡ್ತಿದ್ದಾರೆ ನೋಡಿ ಅಂತ. ಹಾಗಾಗಿ ಬೇಗ ಎಲ್ಲರೂ ಕೆಳಗಡೆ ಹಿಡ್ಕೊಂಡು ಹೋಗೋಣ ಊಟಕ್ಕೆ ಅಂತ ಹೇಳಿ ಕಾರ್ ಹತ್ರ ಹೋಗ್ತಾ ಇದ್ವಿ. ವಿಡಿಯೋ ಅಷ್ಟೊಂದು ಆಗಲ್ಲ, ಅದಕ್ಕೆ ಅಷ್ಟು ಐಡಿಯಾ ಇಲ್ಲದೆ ಇರೋದ್ರಿಂದ ರಘು ಫ್ರೆಂಡ್ ಒಬ್ರು ಇದ್ದಾರೆ ಆಂಟೋನಿ ಅಂತ. ಸೊ ಅವರು ಯಾವ್ಯಾವ ಹೋಟೆಲಲ್ಲಿ ಏನೇನು ಫೇಮಸ್ ಇದೆ ಅಂತ ಹೋಗಿ ಅಂತ ಅದಕ್ಕೋಸ್ಕರ ನಾವು ಕಾರ್ ಪಾರ್ಕಿಂಗಲ್ಲಿ ಕಾರ್ ತಗೊಂಡು ಅಲ್ಲಿಂದ ಡೈರೆಕ್ಟ್ ಕೆಳಗಡೆ ಹೋಗಿ ಊಟ ಚಾಮುಂಡಿ ಬೆಟ್ಟ ನೋಡ್ಕೊಂಡು ಬಂದು ಚಾರ್ಜ್ ಖಾಲಿ ಆಗಿತ್ತು, ಚಾರ್ಜ್ ಹಾಕಿ ನಾವೀಗ ಮಾಲ್ ಒಳಗೆ ಹೋಗ್ತಾ ಇದ್ದೀವಿ. ಸೊ ಚಾರ್ಜ್ ಹಾಕೋಣ ಅಂತ ಮಾಲ್ಗೆ ಹೋಗಿ ಮಾಲಲ್ಲಿ ಚಾರ್ಜ್ ಹಾಕಿದ್ದೀವಿ. ಅವಳೇ ಹತ್ತುತ್ತೀನಿ ಅಂತ ಹೋಗ್ತಾ ಇದ್ದಾಳೆ. ಹೋಗುವ ಹೆದರ್ಕೊಂಬಿಟ್ಲು. ಅಣ್ಣ ಹಾಯ್ ಮಾಡ್ಕಂತ. ಭಯ ಆಗ್ತಿದ್ಯಾ? ಇಲ್ಲಿ ನೋಡಿ, ನನ್ನ ನೋಡು, ಭಯ ಆಗ್ತಿದ್ಯಾ? ಏನಾಗಲ್ಲ, ನಿಂತ್ಕೋ. ಅಷ್ಟೇ, ಭಯ ಆಯ್ತಾರನ್ನ ಆಗಿಲ್ಲ. ನೆಕ್ಸ್ಟ್ ನೀನೇ ಹತ್ಬೇಕು ನೋಡಿ. ಅಕ್ಕ ಕರ್ಕೊಂಡು ಹೋಗ್ತಿದ್ದಾಳೆ ತಮ್ಮನ. ನನಗೋಸ್ಕರ ನನ್ನ ಮಗಳು ಹೆಲ್ಪ್ ಮಾಡ್ತಿದ್ದಾಳೆ. ಏನಪ್ಪ ಚಿಕ್ಕಿಗೆ ಹೆಲ್ಪ್ ಮಾಡ್ತಿದ್ಯಲ್ಲ ಆರ್ನ ನೀನು? ಏನೇನು ತಗೊಂಡಿದ್ದೆ ತೋರಿಸು. ಏನೇನಿದೆ ಬ್ಯಾಗಲ್ಲಿ? ಹಾಂ, ಅವ್ಯಾನಿ ಮತ್ತೆ
ಹೌದಾ? ಓಕೆ. ಹೌದಾ? ಓಕೆ. ಆರ್ನ ಕಾಫಿ ಬೇಕಂತ ಹೇಳ್ತಾ ಇದ್ಲು. ಸೊ ಇಲ್ಲಿ ಕಾಫಿ ಡೇ ಸಿಗಲಿಲ್ಲ 420. ನಮಗೆ. 25. ಅದಕ್ಕೆ ಸ್ಟಾರ್ ಬಕ್ಸಲ್ಲಿ ಕಾಫಿ ಕೊಟ್ಟೋಣ ಅಂತ ಬಂದಿದ್ದೀವಿ. ಭೂಮಿ ತರ್ತಾ ಇದ್ದಾಳೆ. ಆಯ್ತು, ಅಳಿಬೇಡ ಸುಮ್ಮನೆ. ಮೆಂಬರ್ ಇಲ್ಲ ಸರ್. ಡನ್. ನಿಮಿಷ ಇರಪ್ಪ, ಅಣ್ಣ ಬರ್ತಾರೆ. ಥ್ಯಾಂಕ್ ಯು. ಸೊ ನಂದು ಕಾಫಿ ಬಂತು. ಸೊ ಬ್ರೋ ತಂದ್ಕೊಟ್ರು. ಅವರು ಕೂಡ ಸಬ್ಸ್ಕ್ರೈಬ್ ಆದರು. ತುಂಬ ಸಪೋರ್ಟ್ ಮಾಡಿದ್ರು ಪಾಪ ಅಲ್ಲ. ಪಾಪ ಫ್ರೀಯಾಗಿ ತಗೊಬಂದು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಪೇ ಕೂಡ ಮಾಡಿಲ್ಲ. ಕೈಂಡ್ ಹಾರ್ಟೆಡ್. ಹಾಯ್ ಬ್ರೋ. ಯಾವ ಊರು ನಿಮ್ಮದು? ಮೈಸೂರು. ಮೈಸೂರೇನಾ? ಹೆಸರು? ಆದಿತ್ಯ ಚಕ್ರವರ್ತಿ. ಓಹ್, ನೈಸ್ ನೇಮ್. ನೈಸ್ ನೇಮ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಚಿಲ್ಲಲೆ ಬಾಯ್. ಹೇಗಿದೆ ಮೇಡಮ್ ಕಾಫಿ? ಆಲ್ವೇಸ್ ಫೇವ್ರೇಟ್. ಅದು ಫೇವ್ರೇಟ್ ಅದು. ನಿಮ್ಮ ಮಗಳು ಅಳ್ತಾ ಇದ್ದಾಳೆ. ಅವಳಿಗೂ ನನಗೂ ಇಬ್ರಿಗೂ ಫೇವ್ರೇಟ್. ಕೊಡ್ತಾಳೆ ತಡಿ. ತಗೋ. ಇವನು ಬಂದ. ಅಭಿಯಾನ್ಗೊಂದು ಸ್ವಲ್ಪ ಹಾಂ ಇರಿ ಇಲ್ಲಿ 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 ವಿಡಿಯೋಗೆ ಹಾಕ್ತೀನಿ. ಹಾಂ ಇರು ಒಂದು ನಿಮಿಷ. ಇನ್ನೊಂದು ಕೊಡಿಸ್ತೀನಿ, ಕೊಡು ಸ್ವಲ್ಪ. ಫ್ಯಾಮಿಲಿ ಫುಲ್ಲು ಸ್ಟಾರ್ ಬಕ್ಸ್ ಫ್ಯಾನ್ಸು. ಇಲ್ಲ, ಕೊಡ್ತಾನೆ ಒಂದು ನಿಮಿಷ. ಅಯ್ಯೋ ದೇವ್ರೆ. ಒಂದು ನಿಮಿಷ. ಅವ್ರು ಕೊಟ್ಟಿದ್ದು ಐಸ್ ಕ್ರೀಮ್ ತಿಂದು ಫುಲ್ ಖುಷಿ ಇಬ್ರು. ನಾವು ನಮ್ಮ ಶಾಪಿಂಗ್ನ ಕಂಪ್ಲೀಟ್ ಮಾಡಿ ಬರೋ ಅಷ್ಟರಲ್ಲಿ ನಮ್ಮ ಕಾರು ಸಹ ಚಾರ್ಜ್ ಆಗಿತ್ತು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಮೈಸೂರು. ಅಪ್ಪನ ಹತ್ರ ಹೋಗಿ. ನಾವು ಕಾಫಿ ಕುಡಿದು ಶಾಪಿಂಗ್ ಮುಗಿಸಿ ಬರೋ ಅಷ್ಟರಲ್ಲಿ ಕಾರ್ ಚಾರ್ಜ್ ಆಗಿತ್ತು. ಸೊ ನಾವು ಕಾರ್ನ ತಗೊಂಡು ರಿಟರ್ನ್ ತುಮಕೂರು ಕಡೆ ಹೊರಟ್ವಿ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್. ಥ್ಯಾಂಕ್ ಯು.